ಬೆಳಗಾವಿ ಜಿಲ್ಲೆಯ ಕಾಕತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಅತ್ಯಂತ ಆಘಾತಕಾರಿ ಮತ್ತು ಖಂಡನೀಯ ಘಟನೆ ಬೆಳಕಿಗೆ ಬಂದಿದೆ. ಮಾರ್ಚ್ 17, 2026ರಂದು ಮಧ್ಯಾಹ್ನ ಸುಮಾರು 2 ಗಂಟೆಯ ವೇಳೆಗೆ ಬುತ್ರಾಮಟ್ಟಿ ಗ್ರಾಮದ ಭೀಮರಾಯ್ ಬಾನಪ್ಪ ಚಿಪ್ಪಾಡಿ ಎಂಬಾತ ತನ್ನ ಕೇವಲ 14 ದಿನದ ಶಿಶುವಿನ ಸಾವಿಗೆ ಕಾರಣನಾಗಿದ್ದಾನೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಉಕ್ಕಡ ಗ್ರಾಮದ ಪತ್ನಿಯ ಮನೆಯಲ್ಲಿ ಮಗುವನ್ನ ನೋಡಲು ಹೋಗಿದ್ದ ವೇಳೆ ಈ ದುರ್ಘಟನೆ ನಡೆದಿದೆ ಎಂದು ತಿಳಿದು ಬಂದಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾಕತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಯನ್ನ ಬಂಧಿಸಲಾಗಿದೆ. ಈ ಘಟನೆ ಬಳಿಕ ಸ್ಥಳೀಯರಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದ್ದು ಸಂಪೂರ್ಣ ಪ್ರದೇಶವೇ ಬೆಚ್ಚಿಬಿದ್ದಿದೆ. ನಿರಪರಾಧ ಶಿಶುವಿಗೆ ನ್ಯಾಯ ದೊರಕಿಸಬೇಕೆಂದು ಸಾರ್ವಜನಿಕರು ಒಗ್ಗಟ್ಟಿನಿಂದ ಧ್ವನಿ ಎತ್ತಿದ್ದಾರೆ. ಆರೋಪಿಗೆ ಅತ್ಯಂತ ಕಠಿಣ ಶಿಕ್ಷೆ ವಿಧಿಸಬೇಕು, ಯಾವುದೇ ಕಾರಣಕ್ಕೂ ಜಾಮೀನು ನೀಡಬಾರದು ಮತ್ತು ಪ್ರಕರಣವನ್ನು ತ್ವರಿತವಾಗಿ ನ್ಯಾಯಾಲಯದಲ್ಲಿ ವಿಚಾರಣೆ ಮಾಡಿ ನ್ಯಾಯ ಒದಗಿಸಬೇಕು ಎಂಬ ಒತ್ತಾಯ ಕೇಳಿಬರುತ್ತಿದೆ. ಈ ಸಂಬಂಧ ನಾಗರಿಕರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ತಮ್ಮ ಆಗ್ರಹವನ್ನು ವ್ಯಕ್ತಪಡಿಸಿದ್ದು, ಆಡಳಿತವು ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಪೊಲೀಸರು ಪ್ರಕರಣದ ಕುರಿತು ಮುಂದಿನ ತನಿಖೆ ನಡೆಸುತ್ತಿದ್ದಾರೆ. ಭೀಮರಾಯಿ ಬಾನಪ್ಪ ಚಿಪ್ಪಾಡಿ ಬೆಳಗಾವಿ ತಾಲೂಕಿನ ಬುತ್ರಾಮಟ್ಟಿ ಗ್ರಾಮದವರು. ಅವರು ತನ್ನ ಸ್ವಂತ 14 ದಿವಸದ ಮಗುಗೆ ಈ ಪೆಸ್ಟಿಸೈಡ್ಸ್ ಕೆಮಿಕಲ್ ಔಷಧ ಹಾಕೋದ್ರ ಮುಖಾಂತರ ತನಗೇನೋ ಗಂಡು ಮಗು ಬೇಕಾಗಿತ್ತು, ನನಗೆ ಹೆಣ್ಣು ಮಗು ಹುಟ್ಟಿತ್ತು ಅನ್ನುವಂಥ ಆತಂಕದಿಂದ 14 ದಿನದ ಕೂಸವನ್ನು ಅವು ಹತ್ಯೆ ಮಾಡಿದ. ಅದು ತನ್ನ ಹೆಂಡತಿನ ಉಕ್ಕಡದ ಗ್ರಾಮದ ತಾಯಿ, ಆ ತಾಯಿನ ಮಗುವನ್ನ ಮನೆಗೆ ಕರ್ಕೊಂಡು ಬಂದು ಏನೋ ಸ್ವಲ್ಪ ಆಟ ಮಾಡಿಸಿ ಮಾಡಕ್ಕೆ ಹೋಗಿ ಆ 14 ತಿಂಗಳ ಕೂಸಿಗೆ, ಅದು 14 ದಿವಸದ ಕೂಸಿಗೆ ಪೆಸ್ಟಿಸೈಡ್ಸ್ ಕೆಮಿಕಲ್ ಔಷಧ ಹಾಕೋದ್ರ ಮುಖಾಂತರ ಹುಡುಗಿ ಸತ್ತೈತಿ. 17/3/2026 ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಕೃತ್ಯ ನಡೆದೈತಿ. ಈಗಾಗಲೇ ಅದು ಕಾಕತಿ ಪೊಲೀಸ್ ಸ್ಟೇಷನ್ದಲ್ಲಿ 69/2026 ಪ್ರಕರಣ ದಾಖಲಾಗಿ ಕೇಸನ್ನು ಸಹಿತ ನ್ಯಾಯಾಲಯ ನಡೆದೈತಿ. ನಮ್ಮ ಆತಂಕ ಏನು ಅಂತ, ಅಪರಾಧಿಗಳಿಗೆ ಬಿಡುಗಡೆ ಸಿಗಬಾರ್ದು. ಈ ಒಂದು ಸಣ್ಣ ಕೂಸನ್ನು ಹತ್ಯೆ ಮಾಡಿ ನೋಡ್ಬೇಕಾದ್ರೆ ಅವಾಗ ಕಠಿಣ ಶಿಕ್ಷೆ ಆಗಬೇಕು, ಆ ತಾಯಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟದಿಂದ ಇವತ್ತು ಕೊಡ್ತಕ್ಕಂಥ ಚಾರ್ಜ್ ಶೀಟಲ್ಲಿ ಯಾವುದೇ ರೀತಿ ಪ್ರಲಾಭ, ಒತ್ತಾಯ, ರಾಜಕೀಯ ಪ್ರೇರಿತವಾಗಿ ಚಾರ್ಜ್ ಶೀಟ್ ಹಾಕಿ ಆ ಅಪರಾಧಿಯನ್ನು ರಕ್ಷಣೆ ಮಾಡುವಂಥ ಕೆಲಸ ಆಗಬಾರ್ದು ಸಂಬಂಧ ಎಲ್ಲ ಪಾಲಕರಿಗೆ ಅವರಿಗೆಲ್ಲ ಒಂದು ಅನುಮಾನ ಕಾಡ್ತಾ ಇದೆ. ಅದಕ್ಕಾಗಿ ಜಿಲ್ಲಾಧಿಕಾರಿಗೆ ಮತ್ತು ನಮ್ಮ ಪೊಲೀಸ್ ಆಯುಕ್ತರ ಮುಖಾಂತರ ಸಂಬಂಧಪಟ್ಟಂಥ ಪೊಲೀಸ್ ಸ್ಟೇಷನ್ಗೆ ನಾವು ಮಾಹಿತಿ ಕೊಟ್ಟು ಚಾರ್ಜ್ ಶೀಟ್ ಸ್ಟ್ರಾಂಗ್ ಆಗಬೇಕು, ಸತ್ಯ ಪ್ರಾಮಾಣಿಕತೆಯಿಂದ ಚಾರ್ಜ್ ಶೀಟ್ ಕೊಡಬೇಕು ಮತ್ತು ಯಾರಿಗೆ ಅನ್ಯಾಯ ಆಗೈತೋ ನ್ಯಾಯ ಸಿಗಬೇಕು, ಯಾರು ತಪ್ಪು ಮಾಡಿದಾರೆ ಅವ್ರಿಗೆ ಕಠಿಣವಾದಂಥ ಶಿಕ್ಷೆ ಆಗಬೇಕು ಅಂತ ಒತ್ತಾಯ ಮೇಲೆ ನಾವು ಜಿಲ್ಲಾಧಿಕಾರಿ ಮುಖಾಂತರ ನಮ್ಮ ಉಕ್ಕಡ ಗ್ರಾಮದ ಎಲ್ಲ ಸಹೋದರಿಯರು, ತಾಯಂದಿರು ಬಂದು ನಮ್ಮ ಶಿವಾಜಿನ ಕಾಗಣಿಕರಾಗಲಿ, ನಮ್ಮ ನ್ಯಾಯವಾದಂಥ ಲಾತೂರು ವಕೀಲರೆಲ್ಲ ಕೂಡಿ ಮತ್ತು ಜಿಲ್ಲಾಧಿಕಾರಿ ಮತ್ತು ಪೊಲೀಸ್ ಕಮಿಷನರ್ಗೆ ನಾವು ಮನವಿ ಕೊಡೋದ್ರ ಮುಖಾಂತರ ಆ ಅಪರಾಧಿಗೆ ಕಠಿಣ ಶಿಕ್ಷೆ ಆಗುವಾಗ ನಾವು ಒತ್ತಾಯ ಮಾಡ್ಬೇಕಂತ ಬಂದಿದ್ದೀವಿ. ಎಲ್ಲರೂ